ಬಾರ್ನಬಿ ಎಂಬ ಕರಡಿ ಸನ್ನಿವುಡ್ ಅರಣ್ಯದ ಸನ್ನಿವುಡ್ ಫಾರೆಸ್ಟ್ ಹೃದಯ ಭಾಗದಲ್ಲಿ ವಾಸಿಸುತ್ತಿತ್ತು. ಆ ಪ್ರದೇಶವು ಕಾಡು ಹೂಗಳು ಮತ್ತು ಸದಾ ಕಾರ್ಯನಿರತ ಜೇನುನೊಣಗಳಿಂದ ತುಂಬಿತ್ತು. ವರ್ಷಗಳಿಂದ ಬಾರ್ನಬಿ ಅರಣ್ಯದ ಅತ್ಯಂತ ಉತ್ಸಾಹಿ ಮತ್ತು ಕೆಲವೊಮ್ಮೆ ಗಲೀಜು ಮಾಡುವ ಜೇನು ಗ್ರಾಹಕನಾಗಿದ್ದ. ಒಮ್ಮೆ ಜೇನುತುಪ್ಪಕ್ಕಾಗಿ ಆತುರದಲ್ಲಿ ಒಂದು ಜೇನುಗೂಡನ್ನು ಆಕಸ್ಮಿಕವಾಗಿ ಉರುಳಿಸಿದ ನಂತರ ಅವನಿಗೆ ಒಂದು ಹೊಸ ಯೋಚನೆ ಹೊಳೆಯಿತು. ಏಕೆ ಈ ಸಿಹಿಯಾದ ಸಂಗತಿಯನ್ನು ಇತರರೊಂದಿಗೆ ಹಂಚಬಾರದು ಮತ್ತು ಹೊಸ ಜೇನು ಪಾತ್ರೆಗಳಿಗೆ ಸ್ವಲ್ಪ ಹಣವನ್ನು ಗಳಿಸಬಾರದು? ತನ್ನ ಅಮೂಲ್ಯವಾದ ಜೇನು ಸಂಗ್ರಹವನ್ನು ನೆರಳಿನಲ್ಲಿ ಇಡಲು ಒಂದು ಸುಂದರವಾದ ಹಳದಿ ಮತ್ತು ಬಿಳಿ ಪಟ್ಟೆಗಳ ಮೇಲ್ಛಾವಣಿಯೊಂದಿಗೆ ಒಂದು ಗಟ್ಟಿಮುಟ್ಟಾದ ಮರದ ಸ್ಟಾಲ್ ಅಂಗಡಿಯನ್ನು ನಿರ್ಮಿಸಲು ಅವನು ಒಂದು ವಾರ ಕಳೆದನು. ಅವನು ಅರಣ್ಯದ ಅತ್ಯುತ್ತಮ ಮಕರಂದವನ್ನು ಎಚ್ಚರಿಕೆಯಿಂದ ಸಂಗ್ರಹಿಸಿ ಶೋಧಿಸಿ ಮತ್ತು ಜಾರ್ಗಳಲ್ಲಿ ತುಂಬಿದನು. ಪ್ರತಿಯೊಂದು ಗಾಜಿನ ಪಾತ್ರೆಯನ್ನು ಬಹಳ ಜಾಗರೂಕತೆಯಿಂದ ಲೇಬಲ್ ಮಾಡಿದನು. ಗ್ರಾಹಕರನ್ನು ಆಕರ್ಷಿಸಲು ಅವನು ಒಂದು ಆಕರ್ಷಕವಾದ ಜೇನುಗೂಡಿನ ಲ್ಯಾಂಟರ್ನ್ ಅನ್ನು ಸಹ ಮೂಲೆಯಲ್ಲಿ ನೇತು ಹಾಕಿದನು. ಅಂಗಡಿ ಉದ್ಘಾಟನೆಯ ದಿನ ಬಾರ್ನಬಿ ತನ್ನ ಕೌಂಟರ್ ಹಿಂದೆ ಹೆಮ್ಮೆಯಿಂದ ನಿಂತಿದ್ದನು. ಅವನ ಕೈಯಲ್ಲಿ 2 ಜಾರ್ಗಳಲ್ಲಿ ಅತ್ಯುತ್ತಮವಾದ ಚಿನ್ನದ ಬಣ್ಣದ ಜೇನುತುಪ್ಪ ಇತ್ತು. ಹನಿ ಜೇನುತುಪ್ಪ ಎಂದು ಸರಳವಾಗಿ ಬರೆದಿದ್ದ ಫಲಕವು ಹಳ್ಳಿಗಾಡಿನ ಶೈಲಿಯ ಒಂದು ಉತ್ತಮ ಕಲಾಕೃತಿಯಾಗಿತ್ತು. ಅವನು ತನ್ನ ಇಡೀ ಸಂಗ್ರಹವನ್ನು ಸಾಲಾಗಿ ಇಟ್ಟಿದ್ದ ಕುಟುಂಬಗಳಿಗೆ ದೊಡ್ಡ ಜಾರ್ಗಳು, ಪ್ರಯಾಣಿಕರಿಗೆ ಸಣ್ಣ ಜಾರ್ಗಳು ಮತ್ತು ಅತ್ಯುತ್ತಮ ಎಂದು ಸೂಚಿಸುವ ಆದರೆ ಅಸ್ಪಷ್ಟವಾಗಿ ಬರೆದಿದ್ದ ಕೆಲವು ಚಿಕ್ಕ ಪಾತ್ರೆಗಳು. ಮೊದಲ ಗ್ರಾಹಕರು ಹಳ್ಳಿಗಳ ಕುಟುಂಬವಾಗಿತ್ತು. ಅವರು ಚಳಿಗಾಲದ ಸಂಗ್ರಹಕ್ಕಾಗಿ ಒಂದು ಸಣ್ಣ ಪಾತ್ರೆಯನ್ನು ಖರೀದಿಸಿದರು. ನಂತರ ಒಬ್ಬ ಬುದ್ಧಿವಂತ ಮುದುಕನ ಗೂಬೆ ಬಂದಿತ್ತು. ಅದು ರಾತ್ರಿಯಲ್ಲಿ ಸ್ಪಷ್ಟವಾಗಿ ನೋಡಲು ಜೇನುತುಪ್ಪವೇ ರಹಸ್ಯ ಎಂದು ಹೇಳಿತು. ಶೀಘ್ರದಲ್ಲೇ ಬಾರ್ನಬಿಯ ಜೇನು ಅಂಗಡಿಯ ಸುದ್ದಿ ಸನ್ನಿವುಡ್ನಾದ್ಯಂತ ಹರಡಿತು. ಅವನು ಕೇವಲ ಜೇನುತುಪ್ಪವನ್ನು ಮಾತ್ರ ಮಾರಾಟ ಮಾಡುತ್ತಿರಲಿಲ್ಲ. ಅವನು ಕಾಡಿನ ರುಚಿ, ಬಾಟಲಿಯ ಸೂರ್ಯನ ಬೆಳಕು ಮತ್ತು ತನ್ನದೇ ಆದ ನಗುಮುಖದ ಸಮರ್ಪಣೆಯ ಒಂದು ಭಾಗವನ್ನು ಮಾರಾಟ ಮಾಡುತ್ತಿದ್ದ. ಹಿಂದೆ ಜೇನು ನುಂಗುವ ತೊಂದರೆ ಮಾಡುವನಾಗಿದ್ದ ಬಾರ್ನಬಿ ಈಗ ಬಾರ್ನಬಿ ಯಶಸ್ವಿ ಜೇನುಕರಡಿಯಾಗಿದ್ದ. ಪ್ರತಿ ಅಂಟಾದ ರುಚಿಯಾದ ಜಾರ್ನೊಂದಿಗೆ ತನ್ನ ಸಮುದಾಯಕ್ಕೆ ಸಿಹಿಯಾದ ಸೇವೆಯನ್ನು ಸಂತೋಷದಿಂದ ಒದಗಿಸುತ್ತಿದ್ದ.